ಮದರ್ ಪ್ರಾಮಿಸ್ ಇದು ಪೂರ್ಣಚಂದ್ರ ಅವರು ಡೈರೆಕ್ಟ್ ಮಾಡಿ ಡಾಲಿ ಮತ್ತು ಪೂರ್ಣಚಂದ್ರ ಅವರು ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ ಮೂವಿ. ಇದು ಒಂದು ಸಿಚುವೇಶನಲ್ ಕಾಮಿಡಿ ಡ್ರಾಮಾ ಮೂವಿ. ಮೂವಿ ಸ್ಟೋರಿ ಬಗ್ಗೆ ಹೇಳೋದಾದರೆ, ಡಾಲಿ ಅಂದರೆ ರಾಸಿ ಮತ್ತು ದೊಣ್ಣೆ ಇಬ್ಬರೂ ಬೆಂಗಳೂರಿನ ಡಾನ್ಸ್. ಚಿಕ್ಕವರಿದ್ದಾಗಿನಿಂದ ಇಬ್ಬರೂ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಅಲ್ಲಿಂದ ಅವ್ರು ಯಾಕೆ ಬೇರೆ ಆಗ್ತಾರೆ? ಅವ್ರ ಮಧ್ಯೆ ನಮ್ಮ ರ್ಯಾಂಡಿ ಅಂದರೆ ಪೂರ್ಣ ಯಾಕೆ ಸಿಕ್ಕಾಕೊಳ್ತಾನೆ? ಅಲ್ಲಿಂದ ಅವ್ರ ಕತೆ ಏನಾಯಿತು ಅನ್ನೋದೇ ಮೂವಿಯ ಸ್ಟೋರಿ ಲೈನ್. ಮೂವಿನಲ್ಲಿ ನನಗಿಷ್ಟ ಆಗಿರೋ ವಿಷಯಗಳು ತುಂಬ ಇವೆ. ಅದರಲ್ಲಿ ಫಸ್ಟ್ ಥಿಂಗ್ ಅಂದರೆ ಕ್ಯಾರೆಕ್ಟರ್ಸ್ನ ಬರ್ಕೊಂಡಿರೋ ರೀತಿ. ಅವ್ರ ಸುತ್ತ ನಡೆಯೋ ಕಾಮಿಡಿ ಸಖತ್ತಾಗಿ ವರ್ಕ್ ಆಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಕ್ಯಾರೆಕ್ಟರ್ಸ್ ಸ್ಕ್ರೀನ್ ಮೇಲೆ ಬಂದರೆ ಸಾಕು, ನಗು ಬರುತ್ತೆ. ಸ್ಪೆಷಲ್ ಮೆನ್ಷನ್ ಟು ಬೀದರ್ ಬಾಯ್ ಕ್ಯಾರೆಕ್ಟರ್ ಮನು. ಅವ್ರ ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಇದು ಆಲ್ಮೋಸ್ಟ್ 2 ದಿನಗಳಲ್ಲಿ ನಡೆಯೋ ಕತೆ. ಇದನ್ನು ನಮ್ಮ ಡೈರೆಕ್ಟರ್ ಅವರು 2 ಲೇಯರ್ಸ್ನಲ್ಲಿ ಹೇಳಿದ್ದಾರೆ. ಅಂದರೆ ಇಬ್ಬರ ಪರ್ಸ್ಪೆಕ್ಟಿವ್ನಲ್ಲಿ ಸ್ಟೋರಿ ತೋರಿಸಿದ್ದಾರೆ. ನನಗೆ ಆ ಅಪ್ರೋಚ್ ತುಂಬ ಇಷ್ಟ ಆಯಿತು. ಡೈರೆಕ್ಟರ್ ಬೆಂಗಳೂರು ತೋರಿಸಿದ ರೀತಿಯಂತೂ ಕ್ರೇಜಿ ಗುರು. ಬೆಂಗಳೂರಲ್ಲಿ ಬೀಚ್, ಪೋರ್ಟ್ ಎಲ್ಲಾನೂ ತಂದುಬಿಟ್ಟಿದ್ದಾರೆ. ಅನ್ನೆಸೆಸರಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲ. ಹಾಗೆ ಸ್ಕ್ರೀನ್ ಸ್ಪೇಸ್ ಕೂಡ ಹೀರೋ ಫೋಕಸ್ಡ್ ಅಂತ ಇಲ್ಲ. ಸ್ಟೋರಿ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಕ್ಲೈಮ್ಯಾಕ್ಸ್ ತುಂಬ ಡಿಫ್ರೆಂಟ್ ಆಗಿತ್ತು ಮತ್ತು ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ನೆಗೆಟಿವ್ಸ್ ಅಂತ ಹೇಳೋಕ್ಕೆ ಅಷ್ಟಾಗಿ ಏನೂ ಇಲ್ಲ, ಆದರೆ ಕೆಲವೊಂದು ಕಡೆ ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗ್ಬೋದಿತ್ತು. ಫಸ್ಟ್ ಥಿಂಗ್ ಅಂದರೆ ತಾಯಿ ಮಗನ ಬಾಂಡ್. ಅದನ್ನು ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು. ಹಾಗೆ ಮಾಡಿದ್ರೆ ಆಡಿಯನ್ಸ್ ಇನ್ನೂ ಇಮೋಷ್ನಲಿ ಕನೆಕ್ಟ್ ಆಗ್ತಿದ್ರು. ಇನ್ ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದರೆ, ಮೂವಿ ಸ್ಟಾರ್ಟ್ ಆಗೋದು ಪೂರ್ಣ ಅಂದರೆ ರ್ಯಾಂಡಿ ಕ್ಯಾರೆಕ್ಟರ್ನಿಂದ. ಅಲ್ಲಿಂದ ನಮ್ಮ ಡಾಲಿ ಇಂಟ್ರೊಡಕ್ಷನ್ ಆಗುತ್ತೆ. ನಮ್ಮ ರ್ಯಾಂಡಿ ಒಂದು ಪ್ರಾಬ್ಲಮ್ನಲ್ಲಿ ಟ್ರ್ಯಾಪ್ ಆಗ್ತಾನೆ. ಫಸ್ಟ್ ಹಾಫ್ ಪೂರ್ತಿ ಇವನ್ ಸುತ್ತನೇ ಕತೆ ಸುತ್ತುತ್ತೆ. ಫಸ್ಟ್ ಹಾಫ್ ಫುಲ್ ಸಿಚುವೇಶನಲ್ ಕಾಮಿಡಿ ಸಖತ್ತಾಗಿ ವರ್ಕ್ ಆಗುತ್ತೆ. ತುಂಬ ಒಳ್ಳೆ ಪೇಸ್ನಲ್ಲೇ ಫಸ್ಟ್ ಹಾಫ್ ಎಂಡ್ ಆಗುತ್ತೆ. ಇಲ್ಲಿ ಫಸ್ಟ್ ಹಾಫ್ನಲ್ಲಿ ನಮ್ಮ ಡಾಲಿ ಅಂದರೆ ರಾಸಿಗೆ ಅಷ್ಟೊಂದು ಸ್ಕ್ರೀನ್ ಸ್ಪೇಸ್ ಇಲ್ಲ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗೋದೇ ರಾಸಿಯಿಂದ. ಅವನ ಫ್ಲ್ಯಾಶ್ ಬ್ಯಾಕ್, ಅವನ ಬೈಕ್ ಮೇಲೆ ಇರೋ ಲವ್, ಇದನ್ನೆಲ್ಲ ಕಾಮಿಡಿ ಜೊತೆಗೆ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಹಾಗೆ ಪ್ರೀ ಕ್ಲೈಮ್ಯಾಕ್ಸ್ಗೆ ಮೂವಿ ಒಂದು ಒಳ್ಳೆ ಸ್ಟೇಜ್ಗೆ ಬಂದು ನಿಲ್ತೆ. ಇನ್ನು ಕ್ಲೈಮ್ಯಾಕ್ಸ್ ಅಂತೂ ತುಂಬ ಡಿಫ್ರೆಂಟ್ ಆಗಿತ್ತು ಮತ್ತು ಸಖತ್ತಾಗಿ ವರ್ಕ್ ಆಯಿತು. ಓವರಾಲ್ ಆಗಿ ಹೇಳೋದಾದರೆ, ಅನ್ನೆಸೆಸರಿ ಕಮರ್ಷಿಯಲೈಸೇಷನ್ ಅಥವಾ ಲವ್ ಸ್ಟೋರಿ ಯಾವುದನ್ನು ಪ್ಲೇಸ್ ಮಾಡದೆ ಕಂಪ್ಲೀಟಾಗಿ ಕಾಮಿಡಿ ಡ್ರಾಮಾ ಮೇಲೆ ಫೋಕಸ್ ಮಾಡಿರೋ ಮೂವಿ ಇದು. ಆಲ್ಮೋಸ್ಟ್ 3 ಗಂಟೆ ರನ್ ಟೈಮ್ ಇದ್ರೂ ಮೂವಿ ಎಲ್ಲೂ ಸ್ಲೋ ಅನ್ಸಲ್ಲ. ಇಟ್ಸ್ ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಕಾಮಿಡಿ. ಸ್ಪೆಷಲ್ ಅಪ್ರಿಸಿಯೇಷನ್ ಮಸ್ಟ್ ಬಿ ಗಿವೆನ್ ಟು ಅವರ್ ಪೂರ್ಣಚಂದ್ರ. ಡಿರೆಕ್ಟರ್ ಆಗಿ ಮತ್ತು ರ್ಯಾಂಡಿ ಕ್ಯಾರೆಕ್ಟರ್ ಆಗಿ 2ರಲ್ಲೂ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆರಾಮಾಗಿ ಫ್ಯಾಮಿಲಿ ಜೊತೆ ಹೋಗಿ ನೋಡಿ. ಡೆಫಿನೆಟ್ಲಿ ಇದು ಒಂದು ಗುಡ್ ವಾಚ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾ ಆ್ಯಂಡ್ ಕ್ರಿಟಿಕ್ಸ್.